ಜೈ ಜವಾನ್ ಜೈ ಕಿಸಾನ್ ಗ್ರಾಹಕರೇ ಎಚ್ಚರ ಎಚ್ಚರ ಎಚ್ಚರ. ಏನಪ್ಪ ಇವತ್ತು ವಿಷಯ ನಿಮ್ಮ ಮುಂದೆ ತಂದಿರೋದು ಅಂದರೆ, ಕೊತ್ತಂಬರಿ ಸೊಪ್ಪು ತೋಟ ತೋರ್ತಾ ಇದ್ದೀರಾ. ಇದು ನಮ್ಮದೇ ಆದ ತೋಟ. ಏನಕ್ಕಪ್ಪ ಇವತ್ತು ಕೊತ್ತಂಬರಿ ಸೊಪ್ಪಲ್ಲಿ ಏನು ವಿಶೇಷತೆ ಇದೆ ಅಂತ ನೀವು ಕೇಳ್ಬೋದು. ಸೊ ಹಾಗಾಗಿ ಇದು ನಾಟಿ ಕೊತ್ತಂಬರಿ ಸೊಪ್ಪಲ್ಲ, ಹೈಬ್ರಿಡ್ ಕೊತ್ತಂಬರಿ ಸೊಪ್ಪು. ಸೊ ಇವಾಗ ನೀವು ಈ ಕಣ್ಣಿಗೆ ಕಾಣ್ತಾ ಇರೋದು ನಮ್ಮದೇ ತೋಟದಲ್ಲಿ 35 ದಿವಸಕ್ಕೆ ಮೇಲೆ 40 ದಿವಸ ಆಗಿದೆ ಈ ಕೊತ್ತಂಬರಿ ಸೊಪ್ಪಿಗೆ. ಅದಕ್ಕಾಗಿ ಅದು ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಹೈಬ್ರಿಡ್ ಸೀಡ್ಸಿಂದ ಬಂದಿರೋ ಕೊತ್ತಂಬರಿ ಸೊಪ್ಪು. ಸೊ ಈ ಮಿಡ್ಲ್ ಮ್ಯಾನ್ಸು ವ್ಯಾಪಾರಿಗಳು ನಿಮಗೆ ತಂದು ಇದು ನಾಟಿ ಕೊತ್ತಂಬರಿ ಸೊಪ್ಪು ಅಂತ ಯಾಮಾರಿಸಿ ಮಾರ್ತಾರೆ. ಎಚ್ಚರ ಎಚ್ಚರ ಗ್ರಾಹಕರೇ. ರಿಯಲಿ ನಾಟಿ ಕೊತ್ತಂಬರಿ ಸೊಪ್ಪು ಯಾವ ಥರ ಇರುತ್ತೆ ಅಂತ ನಾವು ಯಾರು ನೋಡಿರಲ್ಲ. ಹಳ್ಳಿ ಕಡೆ ಬಂದವ್ರಿಗೆ ಮಾತ್ರ ಇದು ಗೊತ್ತಿರುತ್ತೆ. ಸೊ ಹಾಗಾಗಿ ನೋಡಿ, ಈ ಥರ 25 to 30 ಡೇಸ್ ಒಳಗಡೆ ನಾನು ತೋರಿಸ್ತಾರ ಇರೋ ಥರ ಇರುತ್ತೆ. ಆದಮೇಲೆ ಇದನ್ನೇ ಇನ್ನೊಂದು 5 ಡೇಸು 10 ಡೇಸ್ ಬಿಟ್ಬಿಟ್ರೆ ಅದು ಹೂವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ತೊಗೊಂಬಂದು ಇದು ನಾಟಿ ಕೊತ್ತಂಬರಿ ಸೊಪ್ಪು ಅಂದ್ಬಿಟ್ಟು ನಿಮಗೆ ತಲೆಗೆ ಟೋಪಿ ಹಾಕ್ತಿದ್ದಾರೆ ವ್ಯಾಪಾರಿಗಳು ಎಲ್ಲನೂ. ರೈತರು ನಿಮಗೆ ಮೋಸ ಮಾಡ್ತಿಲ್ಲ, ದಯವಿಟ್ಟು ಇದು ನೆನಪಲ್ಲಿ ಇಟ್ಕೊಳ್ಳಿ. ರೈತರು ದಯವಿಟ್ಟು ನಿಮಗೆ ಮೋಸ ಮಾಡ್ತಿಲ್ಲ, ಕೇಳ್ಕೊಳ್ಳಿ. ನಿಮಗೆ ಮೋಸ ಮಾಡ್ತಾ ಇರೋದು ಬಂದು ನಿಮಗೆ ಮಿಡ್ಲ್ ಮ್ಯಾನ್ಸು ವ್ಯಾಪಾರಿಗಳಿದಾರಲ್ಲ, ಅವರೇ ನಿಮ್ಮನ್ನು ಮೋಸ ಮಾಡ್ತಾ ಇರೋದು. ದಯವಿಟ್ಟು ನೋಡ್ಕೊಳ್ಳಿ. ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಅಲ್ಲವೇ ಅಲ್ಲ. ಈ ವಿಷಯ ನಿಮಗೂ ತಿಳ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಯಾಕೆ ಕೇಳ್ತಾ ವಿಷಯ ನಿಮ್ಗೆ ಹೇಳ್ತಾ ಇದ್ದೀರಿ ಅಂದರೆ, ರೈತರು ಮೋಸ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತೀರಾ. ಅದು ತಪ್ಪು. ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ಕ್ರಿಯೇಟ್ ಮಾಡಿರೋದು. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಮೋಸ ಹೋಗಬೇಡಿ ಗ್ರಾಹಕರೇ. ನಾಟಿ ಕೊತ್ತಂಬರಿ ಸೊಪ್ಪು ಅಂದ್ಬಿಟ್ಟು ಜಾಸ್ತಿ ಕಾಸು ತಗೊಳ್ತಾರೆ. ದಯವಿಟ್ಟು ಮೋಸ ಹೋಗಬೇಡಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಿದ್ದೀನಿ.